ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ನಿಮಿತ್ತವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಪೂರ್ವಭಾವಿ ಸಭೆ ನಡೆಸಿದ ಬನಹಟ್ಟಿ ತಹಶೀಲ್ದಾರ್ ಗಿರೀಶ ಸ್ವಾದ್ವಿ ಅಂಬೇಡ್ಕರ್ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಕೂಡ ಬನಹಟ್ಟಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳಾದ ಪ್ರಭಾಕರ್ ಚಲವಾದಿ, ನಾಗಪ್ಪ ಹನಗುಂಡಿ, ಸಿದ್ದರಾಮ ಕಾಂಬ್ಳೆ, ಪ್ರಕಾಶ ಸಿಂಗಿ, ಸದಾಶಿವ ಸಿಂಗಿ, ಮಂಜುನಾಥ್ ಸರಿಕರ, ರವಿ ಕಾಂಬ್ಳೆ, ಚಂದ್ರು, ಹರಿಜನ ಬಾಬು, ಮಹಾಜನ ಇನ್ನೂ ಹಲವಾರು ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಮುಸ್ತಫಾ ನದಾಫ್, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಮುನ್ಸಿಪಾಲಿಟಿ ಸಭಾಭವನದೊಳಗೆ ಅಂಬೇಡ್ಕರ್ ಜಯಂತಿ ಜೊತೆಗೆ ಜಗಜೀವನ್ ರಾಮ್ ಜಯಂತಿಗೆ ಫೋಟೋ ಪೂಜೆ ಮಾಡಿ ಆಚರಣೆ ಮಾಡುವಂಥದ್ದನ್ನ ನಾವು ನೀವು ಹೇಳಿದಂಗೆ ನಾವು ಅದನ್ನು ತೀರ್ಮಾನ ಮಾಡ್ತೀವಿ. ನಿಮ್ಮ ಸಲಹೆ ಸೂಚನೆ ಬೇಕಾಗ್ತದೆ. ನೀವು ಹೆಂಗೆ ಮಾಡಬೇಕು ಅಂತ ಹೇಳ್ತೀರಿ, ಆ ರೀತಿ ಮಾಡುವಂಥದ್ದು ನಾವು ಕ್ರಮ ತಗೊಳ್ಳೋಣ. 2 ವರ್ಷದಿಂದ ಅಂಬೇಡ್ಕರ್ ಜಯಂತಿಯನ್ನು ಇಲ್ಲಿ ಭದ್ರಣ್ಣ ಅವರ ಸಮುದಾಯ ಭವನದಾಗ ಮಾಡಿದ್ರು. ಅದರ ಸಲ ಬಾಬು ಜಗಜೀವನ್ ರಾಮ್ ಜಯಂತಿ ಆಫೀಸ್ನಲ್ಲಿ ಯಾಜದಲ್ಲಿ ಮಾಡೋಣ. 14ನೇ ತಾರೀಕು ಏನೈತ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವ್ರ ಎರಡು ಕೂಡಿಕೆಸಿಂದ ನಮ್ಮ ಅಭಿಪ್ರಾಯ ಏನೈತಿ, ವಾತ್ಸಲ ಇಲ್ಲಿ ಭದ್ರನಾಥ ಕಲ್ಯಾಣ ಮಂಟಪದಾಗ ಮಾಡಿದ್ವಿ. ಇಲ್ಲಿ ರಬಕಯ್ಯಾಗ ಮಲ್ಲಿಕಾರ್ಜುನ ಸಮುದಾಯಗಳಿಂದಾಗ ಮಾಡಿದ ಅಭಿಪ್ರಾಯ ನಮ್ಮದೈತಿ. ಅಲ್ಲಿ ಮಾಡಿಕಂದ್ರೆ ಎಲ್ಲ ನೀವು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯತಿ, ನಗರಸಭೆ, ಪೌರಾಯುಕ್ತರು ಎಲ್ಲ ಡಿಸ್ಕಷನ್ದ ಒಂದು ಸ್ವಲ್ಪ ಮಾಡ್ಕೊಳ್ಬೇಕಂತಂದು ಐತಿ. ಯಾರೋ ಪರಿಶಿಷ್ಟ ಜಾತಿ ಕನ್ನಡದಾಗ ಫಸ್ಟ್ ರ್ಯಾಂಕ್ ಬಂದವ್ರಿಗೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಏನೇನ್ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಇಲ್ಲ, ಅವನ್ನೆಲ್ಲ ನಾವು ಕಾರ್ಯಕ್ರಮ ಏನ್ ಮಾಡ್ಬೇಕಂದ್ರೆ ಮೊದಲು 2ನೇ ಸರಿ ಅದನ್ನ ಮಾಡ್ಕೊಳ್ಳೋಣ. ಕಾರ್ಯಕ್ರಮ ಎಲ್ಲಿ ಮಾಡುದು ಅನ್ನೋದು ತೀರ್ಮಾನ ಮಾಡೋಣ. ನಿಮ್ಮೆಲ್ಲರಿಗೂ ಒಪ್ಪಿಗೆ ಇಲ್ಲಿ ನಿಮ್ಮ ಎಲ್ಲರದು ಅಭಿಪ್ರಾಯ ಒಮ್ಮತದ ಇರ್ಬೇಕ. ನಾ ರಬ್ಕಾಗ ಬನಹಟ್ಟಿ ಅನ್ನೋಂಗಿಲ್ಲ. ಈ ವರ್ಷ ಎಲ್ಲರೂ ಬನಹಟ್ಟಿ ಒಳಗಾಗಿತ್ತು, ಈ ಸರಿ ನಾವು ರಬ್ಕಾಯಿ ಒಳಗೆ ಮಾಡೋಣ ಅನ್ನುವಂಥದ್ದು. ನೀವು ಯಾರ್ಯಾರು ಏನ್ ಹೇಳ್ತೀರಿ ಹೇಳ್ರಿ, ಅದೇನೇ ಡಿಸೈಡ್ ನಾನು ಮಾಡ್ತೀನಿ ನಿನ್ನ. ಯಾಕಂದ್ರ ಲಾಸ್ಟ್ ಟೈಮ್ ಭದ್ರಣ್ಣ ಅವರ ಕಲ್ಯಾಣ ಮಂಟಪದಾಗ ಆದಾಗ ಆಗೈತಿ ಈಗಾಗ್ಲೇ. ಈ ಸರಿ ನಾವು ರಬ್ಕಾಯಿ ಒಳಗೆ ಮಾಡೋಣ ಅನ್ನೋಂಥದ್ದನ್ನ ತೀರ್ಮಾನ ಮಾಡೋಣ ಅಂತೆಲ್ಲ. ರಬ್ಕೆ ಒಳಗ ಮಲ್ಲಿಕಾರ್ಜುನ ಯಾವ ಸಮುದಾಯ ಭವನ, ಆ ಸಮುದಾಯ ಭವನ ಒಳಗ ಈ 5ನೇ ತಾರೀಕಿಗೆ ಆಗೋ ಜಯಂತಿ ನಮ್ಮ ಆಫೀಸ್ ಒಳಗ ಜಯಂತಿ ಮಾಡಿ ಫೋಟೋ ಪೂಜೆ ಮತ್ತು ಕಾರ್ಯಕ್ರಮ ಏನಿರೋದಿಲ್ಲ, ಫೋಟೋ ಪೂಜೆ ಮಾಡಿ, ಫೋಟೋ ಪೂಜೆ ಆದ್ಮೇಲೆ ಇಲ್ಲಿಗೆ ಕಾರ್ಯಕ್ರಮ ಮುಗಿತದ. 14ನೇ ತಾರೀಕಿಗೆ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಸೇರಿಸಿ ಅಂದ್ರೆ ಮಲ್ಲಿಕಾರ್ಜುನ ಸಮುದಾಯ ಭವನ ಒಳಗ ಫೋಟೋ ಪೂಜೆ ಜೊತೆಗೆ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದು. ಆ ಕಾರ್ಯಕ್ರಮಕ್ಕೆ ಒಬ್ಬರನ್ನ ನಾವು ಗೆಸ್ಟ್ ಲೆಕ್ಚರರ್ನ ಕರೆಸ್ತೀವಿ. ನೀವು ನಿಮಗೆ ಪರಿಚಯ ಇದ್ದವ್ರು ಹೇಳಿ, ಇಲ್ಲ ನೀವೇ ಯಾರು. ಯಾಕಂದ್ರೆ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ಮೇಲೆ ಕಾರ್ಯಕ್ರಮಕ್ಕೆ ಒಂದ್ ಮೆರುಗು ಬರ್ಬೇಕಾದಂದ್ರ ಇಬ್ರು ಮಹಾನ್ ಭಾವರ ಏನ ವಿಚಾರಧಾರೆಗಳಿರ್ತಾವ ಮತ್ತು ಅವ್ರ ಚರಿತ್ರೆ ಇರ್ತದ, ಅದನ್ನ ಎಲ್ಲ ಜನರಿಗೆ ತಿಳಿಸುವಂಗ ಮತ್ತು ಎಲ್ಲರ ಜನರಿಗೆ ಕೇಳಿಸೋಂಗ ಇರ್ಬೇಕಾನು ಅಂತದ. ಒಬ್ರು ಯಾರು ಏನಂತಾರ ಅವರು ಉಪನ್ಯಾಸ ಮಾಡುವಂತವ್ರು. ಅದೇ ನಿಮ್ಮ ಅಭಿಪ್ರಾಯನೇ ಕೇಳಿಗಿದ್ದೇವೆ. ಈಗ ಅವ್ರು ಹೇಳ್ದಂಗ ಏನು ಮಲ್ಲಿಕಾರ್ಜುನ ಅಲ್ಲದೆ ನೋಡ್ತಾರೆ ಅಲ್ಲಿ ರಬ್ಕಾಯಿ ಒಂದು ಚಾಂಪು ಇದನ್ನ ಸ್ವಲ್ಪ ಕಡಿಮೆ ಬೈಪಾಸ್ ಹಾಕಿ ಇದು ನಾವೇನ್ ಹೇಳ್ತೀವಿ, ರಬಕಯ್ಯ ಸಮುದಾಯ ದೊಡ್ಡದೈತೆ.
ರಾಂಪುರದಾಗ ಸಮುದಾಯ ಅಷ್ಟೇನಿಲ್ಲ. ಅದಕ್ಕೆ ರೊಕ್ಕ ಯಾಕೆ ಮಾಡಿದಂದ್ರ ಅಲ್ಲಿ ಶಾಂಪೂರ್ ಪ್ಲೇಸ್ ಹಾಕಿ ಅದಕ್ಕೆ ಎಲ್ಲಾರು ಕಟ್ಟಿ ಒಂದ್ ಸ್ವಲ್ಪ ಇಲ್ಲ ಮುಂದಿನ ಸಲ ಇಲ್ಲಿ ಮಾಡಕ್ಕಿಲ್ಲ ಮಾಡ್ಕೊಡಿ ಏನಿಲ್ಲ ಮಾಡ್ಕೊಳ್ಳಿ ಅಲ್ಲಿ ಮಾಡಿ. ಈಗ ನೋಡಿ ಯಾರ್ದು ಯಾವ್ದಕ್ಕೂ ಇದು ಇಲ್ಲ. ಅನುಕೂಲ ಐತಿ ಅನ್ನೋ ಸಂಬಂಧ ಮಾಡ್ತಿರಲ್ಲ. ಜನ ಸೇರಿಸ್ಬೇಕು ಆಗ್ತದೆ. ನೀವು ಅದನ್ನ ದಾನೇಶ್ವರಿ ಕಲ್ಯಾಣ ಆಯ್ತು. ನಾವು ಎರಡೂ ವಿಚಾರ ಮಾಡ್ತೀವಿ. ಫ್ರೀ ಯಾರು ಕೊಡ್ತಾರ ಅಲ್ಲಿ ಅದನ್ನ ನೆರವೇರಿಸ್ಲಿಕ್ಕೆ ವ್ಯವಸ್ಥೆ ಮಾಡೋದು. ಯಾಕಂದ್ರ ನಮಗ ಅನುದಾನದ ಬಗ್ಗೆ ಅವ್ರು ಹೇಳ್ಬೇಕಾ, ನಮಗೇನ್ ಅನುದಾನ ಸಿಗ್ತದ ಏನಿಲ್ಲ ಅಂತ. ಅನುದಾನ ಸಿಗ್ಲಿ ಬಿಡ್ಲಿ ನಾವು ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ನೀವು ಯಾವುದೇ ಕಾರ್ಯಕ್ರಮಕ್ಕ ನಿಮ್ಮ ಅನುದಾನ ಇಷ್ಟೇ ಅಷ್ಟೇ ಅಂತ ಹೇಳ್ಬೇಡ್ರಿ. ನಾವು ಕಾರ್ಯಕ್ರಮ ಮಾಡ್ತೀವಿ. ನಾವು ಏನು ಕಾರ್ಯಕ್ರಮ ಮಾಡ್ಬೇಕಾಗ್ಯದ ಅದು ಆ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ನಾವು ಹೇಳ್ದಂಗ ಎರಡೂನು ವಿಚಾರ ಮಾಡ್ತೀವಿ. ವಿಚಾರ ಮಾಡಿ ಇನ್ನೂ ನಮಗ 2 ವಾರ ಟೈಮ್ ಸಿಗ್ತದೆ. ಅಲ್ಲಿ ಸಂಪಾದನೆ ನೋಡ್ರಿ, ಇಲ್ಲಿ ನೋಡ್ರಿ ಯಾವ ಮ್ಯಾರೇಜ್ ಯಾವ ಬುಕ್ ಆಗ್ಲಿಕ್ಕಂದ್ರೆ ಯಾವ ನಾವು ಇವತ್ತೇ ಕೇಳಿಸ್ತೀವಿ. ನೀವು ಯಾರು ಉಪನ್ಯಾಸಕರು? ಜಗದೀಶ್ ರಾಮನ್ ಬಗ್ಗೆ ಮಾತಾಡಕ್ ಒಬ್ಬನ್ರಿ, ಅಂಬೇಡ್ಕರ್ ಬಗ್ಗೆ ಮಾತಾಡಕ್ ಒಬ್ಬನ್ರಿ, ಇಬ್ಬರು ಐತಿ. ಶೇಖ್ ಅವರು ಒಬ್ಬರಿದ್ದಾರೆ. ಆನಂತರ ಇವರು ನಮ್ಮ ಯಾರು ಸುಷ್ಮಾ ಸರ್ ಬಂದಿದ್ದಾರೆ. ಮತ್ತೆ ಅತಿಥಿ ಸಲ 2 ವರ್ಷ ಅಭಿನಯ ಅವ್ರ ತಕ್ಷಣ ಮತ್ತೆ ಯಾರಿದ್ರು ಒಂದ್ 2 ದಿವಸ ಟೈಮ್ ತಗೊಂಡು ಅನುಕೂಲ ಆದ್ರೂ ನೀವು ಹೇಳ್ರಿ ಯಾರು ಇದ್ರಲ್ಲ ಗೊತ್ತಿರ್ತಾರ. ಗಂಡುಗೂಡವರು, ಪ್ರಭಾಕರ್ ಚಲವಾದಿ, ಬಾಬು ಮಾರ್ಗನಿ, ಬಸವರಾಜ್ ಜರ್ಮನಿ, ಮಣಕ ನೆಕ್ಸ್ಟ್ ಅಂಬೇಡ್ಕರ್, ಶಿವಾನಂದ ಕಾಂಬಳೆ, ಪರಶುರಾಮ್ ಮನ್ನೋಗಳ, ಚಂದ್ರು ಇಲ್ಲೇನವರ, ಸಿದ್ದು ದೊಡ್ಮನಿ. ಈಗ ಯಾರ ನೇಮಕ ಮಾಡ್ತೀರಿ ನೀವು? ಮಾಡಿಬಿಡ್ರಿ. 4 ಹೆಸರು ಇಡ್ರಿ, ನಾವು ಕೊಟ್ಬಿಡ್ತೇವೆ. ಅದಕ್ಕೆ 4 ಜನ, ಅದಕ್ಕೆ 4 ಜನ. ಬಾಬು ಮಾಜಣ್ಣ ಬರ್ತಾರೆ. ಹೆಸರು ಹೇಳ್ರಿ. ಅದೇ ಕಾಂಬಳೆ. ಇನ್ನು 4 ಮಂದಿ ಕೊಡ್ತದ. ಈಗ ಈ ಕಮಿಟಿಯವರು ನೀವು ಏನು ಸೂಚಿಸ್ತೀರಿ ಅವ್ರದ್ದು ಹೆಸರು ನಾವು ಈ ಬಹುಮಾನ ಕೊಡ್ಬೇಕು, ಸನ್ಮಾನ ಮಾಡ್ಬೇಕು ಅನ್ನೋಂಥದ್ದು ಅದನ್ನು ಪಟ್ಟಿ